ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಆಕೆ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ಲು. ಬಟ್ ಅದನ್ನ ವಜಾಗೊಳಿಸಿದೆ ಕೋರ್ಟ್ ಅನ್ನೋದು ಗೊತ್ತಾಗ್ತದೆ. ಈ ಮೂಲಕ ಟೋಟಲ್ ಆಗಿ ಮೂರನೇ ಸಲ ರನ್ಯಾ ರಾವ್ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆದಂಗೆ ಆಗ್ತಾ ಇದೆ. ಮಾರ್ಚ್ 3ನೇ ತಾರೀಕು ಚಿನ್ನದ ಕಳ್ಳಿ ರನ್ಯಾ ತಗ್ಲಾಕೊಂಡಿದ್ಲು. ಜಾಮೀನು ಅರ್ಜಿಯನ್ನ 64ನೇ ಸೆಷನ್ಸ್ ಕೋರ್ಟ್ ವಜಾಗೊಳಿಸಿದೆ. ಮಾಣಿಕ್ಯ ನಟಿಗೆ ಸದ್ಯಕ್ಕೆ ಜೈಲೇ ಗತಿ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಶೀಘ್ರದಲ್ಲೇ ಹೈಕೋರ್ಟ್ಗೆ ಅಪೀಲ್ ಆಗ್ತೀವಿ ನಾವು ಅಂತ ರನ್ಯಾ ಲೀಗಲ್ ಟೀಮ್ ಹೇಳ್ಕೊಳ್ತಾ ಇದೆ, ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಬಟ್ ಕಾನೂನು ಹೋರಾಟದಲ್ಲಿ ಮೂರನೇ ಸಲ ಆಕೆಗೆ ಸೆಟ್ ಬ್ಯಾಕ್ ಆಗಿರೋದು. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ರೀಸನ್ ಅಂದರೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆಕ್ಟಿವ್ ಅರೆಸ್ಟ್ಗಳಾಗ್ತಾ ಇದೆ. ಅಂದರೆ ಈ ಸ್ಮಗ್ಲಿಂಗ್ ನೆಟ್ವರ್ಕು ಎಷ್ಟು ಆಳವಾಗಿದೆ, ಅಗಲವಾಗಿದೆ ಅನ್ನೋದಕ್ಕೆ ದಿನ ಕಳೆದ್ರೆ ಸಾಕು ಆಕ್ಟಿವ್ ಅರೆಸ್ಟು ಲೀಡ್ ಸಿಗ್ತಾ ಇದೆ. ಈ ಟೈಮ್ನಲ್ಲಿ ಪ್ರಕರಣದ ಅಕ್ಯೂಸ್ ನಂಬರ್ 1 ಆಗಿರುವಂತಹ ರನ್ಯಾರನ್ನ ಬಿಟ್ಟರೆ ತಪ್ಪಾಗತ್ತೆ ಅಥವಾ ಸಾಕ್ಷಿನಾಶದ ಭಯ ಆಗತ್ತೆ ಅಂತ ಹೇಳಿ ವಕೀಲರೆಲ್ಲ ಸುಮಾರು ವಾದಗಳನ್ನು ಮಾಡಿದರು. ಕೌಂಟರ್ ಆರ್ಗ್ಯುಮೆಂಟ್ ಕೂಡ ರನ್ಯಾ ಪರ ವಕೀಲರಿಂದ ಆಗಿತ್ತು. ಬಟ್ ಅದ್ಯಾವುದನ್ನು ಕೂಡ ಮಾನ್ಯ ಮಾಡಿಲ್ಲ ಕೋರ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಆಕೆಗಿರುವಂತಹ ಆಪ್ಷನ್ ಹೈಕೋರ್ಟ್ ಕದ ತಟ್ಟೋದು. ಸೊ ಯಾವಾಗ ಅರ್ಜಿಯನ್ನು ಹಾಕೊಳ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮಾರ್ಚ್ 3ನೇ ತಾರೀಕು ತಗ್ಲಾಕೊಂಡ್ಲು. ಅದಾದ ಬಳಿಕ A2 ಈ ಪ್ರಕರಣದ ಅಕ್ಯೂಸ್ಡ್ ತರುಣ್ ರಾಜು ಕೂಡ ಜೈಲು ಸೇರಿದ. ನಿನ್ನೆ ಅಷ್ಟೇ ಸಾಹಿಲ್ ಅನ್ನುವಂತಹ ವ್ಯಕ್ತಿಯನ್ನು ಕೂಡ DRI ಅಧಿಕಾರಿಗಳು ಕೆಡವಿದ್ದಾರೆ. ಇದಿನ್ನು ಯಾವ್ಯಾವ ಥರ ಈ ನೆಟ್ವರ್ಕ್ ತೆರೆದುಕೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ನ ಒಂದು ಸಿಂಡಿಕೇಟ್ ಈಕೆಯ ಜೊತೆಗೆ ನೆಟ್ವರ್ಕ್ನಲ್ಲಿರೋದು, ಸಂಪರ್ಕ ಸಾಧಿಸಿರೋದು ಕೂಡ DRI ಅಧಿಕಾರಿಗಳು ಕಂಡುಕೊಂಡಿದ್ದಾರೆ. ಸುಮಾರು ಅವರು ಆ JC ಅಪ್ಲಿಕೇಶನ್ ಹಾಕೊಳ್ಬೇಕಾದ್ರೆ ನೆನೆ ಕೂಡ ಪಬ್ಲಿಕ್ ಟಿವಿ ಅದನ್ನು ಆಕ್ಸೆಸ್ ಮಾಡಿತ್ತು. ಸುಮಾರು ಅಂಶಗಳನ್ನು ಉಲ್ಲೇಖ ಮಾಡಿದರು. ಹೇಗೆ ಈಕೆ ದಾರಿ ತಪ್ಪಿಸುವಂತಹ ಕೆಲಸವನ್ನು ಅಧಿಕಾರಿಗಳಿಗೆ ಮಾಡ್ತಾ ಇದ್ಲು ಅಂತೆಲ್ಲ ವಿವರವಾಗಿ ಹೇಳಿದರು. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನರಸಿಂಹಮೂರ್ತಿ. ಅಲ್ಲಿಗೆ 3ನೇ ಸಲ ಕೂಡ ಬೇಲ್ ಅರ್ಜಿ ರಿಜೆಕ್ಟ್ ಆದಂಗೆ ಆಗ್ತಾ ಇದೆ. ಈ ಸಲ ವಜಾ ಮಾಡೋದಕ್ಕೆ ಕೋರ್ಟ್ ಸೈಟ್ ಮಾಡಿದಂತಹ ರೀಸನ್ಸ್ ಏನು? ಡೀಟೇಲ್ಡ್ ಆರ್ಡರ್ ಕಾಪಿ ಏನಾದರೂ ಸಿಕ್ಕಿದೆಯಾ? ಏನೇನು ಮಾಹಿತಿ ಇದೆ? ಮತ್ತೆ ಯಾವ ವಾದಗಳನ್ನು ಕೋರ್ಟ್ ಇಲ್ಲಿ ಕನ್ಸಿಡರ್ ಮಾಡ್ದಂಗೆ ಕಾಣಿಸ್ತಾ ಇದೆ? ಮಮತಾ, ಈ ಹಿಂದೆ ರನ್ಯಾ ರಾವ್ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇವರ ಜಾಮೀನಿನ ಅರ್ಜಿಯನ್ನು ವಜಾ ಮಾಡಿದಂತಹ ಬೆನ್ನಲ್ಲೇ CCH 64ರ ನ್ಯಾಯಾಧೀಶರ ಮುಂದೆ ಜಾಮೀನಿಗಾಗಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಇದೀಗ ಮಾನ್ಯ ನ್ಯಾಯಾಧೀಶರು ಮತ್ತೆ 2ನೇ ಬಾರಿಗೆ ರನ್ಯಾ ರಾವ್ಳ ಜಾಮೀನಿನ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ರನ್ಯಾ ರಾವ್ ಪರ ಹಿರಿಯ ವಕೀಲ ಕಿರಣ್ ಜವಳಿ ಅವರು ಆರ್ಗ್ಯುಮೆಂಟನ್ನು ಮಾಡಿದರು. ಅಂದರೆ DRI ಅಧಿಕಾರಿಗಳು ಈ ಅರೆಸ್ಟ್ ಪ್ರೊಸೀಜರ್ ಏನಿದೆ, ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಫಾಲೋ ಮಾಡಿಲ್ಲ ಸರಿಯಾಗಿ. ಮತ್ತು ಇದೆಲ್ಲ ಏನಿದೆ, ಇದೆಲ್ಲ ಬೇಲಬಲ್ ಅಫೆನ್ಸ್ ರೀತಿಯಾದಂತಹ ಪ್ರಕರಣ. ಇಷ್ಟಿದ್ದು ಕೂಡ ಮಾಧ್ಯಮಗಳಲ್ಲಿ ವೈಭವೀಕರಿಸಲಾಗಿದೆ. ಹೀಗಾಗಿ ಈ ಪ್ರಕರಣದಲ್ಲಿ DRI ಅಧಿಕಾರಿಗಳಿಗೆ ತನಿಖೆಯನ್ನು ನಡೆಸೋದಕ್ಕೆ ಅವರ ವ್ಯಾಪ್ತಿ ಮೀರಿ ಅವರು ತನಿಖೆಯನ್ನು ನಡೆಸಿದ್ದಾರೆ. ಹೀಗಾಗಿ ಜಾಮೀನನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಇದಕ್ಕೆ DRI ಪರ ವಕೀಲರು ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಈಕೆ ಯಾವಾಗ ದುಬೈನಿಂದ ಬೆಂಗಳೂರಿಗೆ ಬಂದಿದ್ದಾರೆ, ಮತ್ತು ಬಂದಂತಹ ಸಂದರ್ಭದಲ್ಲಿ ಎಷ್ಟು ದಿನ ಒಂದೇ ದಿನದಲ್ಲಿ ವಾಪಸ್ ಹೋಗಿ ಬಂದಿದ್ದಾರೆ, ಮತ್ತು ಎಷ್ಟು ಬಾರಿ ಟ್ರಾವೆಲ್ ಮಾಡಿದ್ದಾರೆ, ಈ ರೀತಿಯಾದಂತಹ ಒಂದಷ್ಟು ಸಾಕ್ಷಿಗಳನ್ನು ಇಟ್ಟು ಆರ್ಗ್ಯುಮೆಂಟನ್ನು ಮಾಡುವ ಕೆಲಸವನ್ನು ಮಾಡಿದರು. ಹೀಗಾಗಿಯೇ DRI ಪರ ವಕೀಲರ ವಾದಕ್ಕೆ ಮನ್ನಣೆಯನ್ನು ನೀಡಿ ಮಾನ್ಯ ನ್ಯಾಯಾಧೀಶರು ಇದೀಗ ರನ್ಯಾ ರಾವ್ಳ ಜಾಮೀನಿನ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಅಲ್ಲಿಗೆ ಲೋಯರ್ 2 ಕೋರ್ಟ್ಗಳಲ್ಲಿ ಇದೀಗ ಜಾಮೀನಿನ ಅರ್ಜಿ ವಜಾವಾಗಿದೆ. ಇನ್ನು ಆಕೆಗೆ ಉಳಿದಿರ್ತಕ್ಕಂತಹದ್ದು ಹೈಕೋರ್ಟ್ಗೆ ಈ CCH 64ರ ನ್ಯಾಯಾಲಯದ ಆರ್ಡರ್ ಕಾಪಿಯನ್ನು ತೆಗೆದುಕೊಂಡು ಆ ಬಳಿಕವಷ್ಟೇ ಹೈಕೋರ್ಟ್ಗೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಳ್ಬಹುದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಫಸ್ಟ್ ಟೈಮ್ ಸ್ಪೆಷಲ್ ಕೋರ್ಟ್ ಆಫ್ ಎಕನಾಮಿಕ್ ಅಫೆನ್ಸು ಈಕೆಯ ಬೇಲ್ ಅರ್ಜಿನ ರಿಜೆಕ್ಟ್ ಮಾಡ್ತು. ಅದಾದಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟು, ಈಗ ಮತ್ತೊಂದು ಸಲ ಕೂಡ ಸೆಷನ್ಸ್ ಕೋರ್ಟ್ನಲ್ಲೂ ಈಕೆಯ ಬೇಲ್ ಅರ್ಜಿ ರಿಜೆಕ್ಟ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಈಕೆಗೆ ಉಳಿದಿರೋದು ಹೈಕೋರ್ಟ್. ಟೋಟಲ್ ಆಗಿ 3 ಸಲ ರಿಜೆಕ್ಟ್ ಆದಂಗೆ ಆಗ್ತಾ ಇದೆ.